ನಮಸ್ಕಾರ, ನನ್ನ ಹೆಸರು ಪ್ರಜ್ವಲಕ್ಷ್ಮಿ. ಇವತ್ತು ಒಂದು ತಪ್ಪಲ ಬಗ್ಗೆ ಹೆಂಗ್ ಮಾತಾಡ್ಲತ್ತೀನಪ್ಪ ಅಂತ ಕೇಳಿದ್ರೆ, ಆ ತಪ್ಪಲಿನಿಂದ ಆ ತಪ್ಪಲ ಹುಲ್ಲು ಅನ್ನಿಸ್ತೀನಿ ನಿಮಗೆ. ಎಲ್ ಬಿ ಬೆಳೀತದ, ಎಲ್ ಬಿ ಕೊಳಿತದ, ಆದ್ರೆ ಆ ತಪ್ಪಲಿನ ಏನ್ ಅನಿಸ್ತದ, ಹುಲ್ಲದ ಅನ್ನಿಸ್ತೀನಿ. ಅಂತ ಒಂದು ತಪ್ಪಲದ ಸ್ಕ್ರೀನ್ ಬಲ್ ಹಾಕಿ ನೀವು ನೋಡ್ತಾ ಇರ್ರಿ. ಆ ತಪ್ಪಲಿಗೆ ಎಲ್ ಬಿ ಕಾಣತ್ತಪ್ಪ ಅಂತ ಕೇಳಿದ್ರೆ ಪೂಜೆ ಮಾಡ್ರಿ ನೀವು. ಅಷ್ಟು ಚಂದ ಸ್ಟ್ರಾಂಗ್ ತಪ್ಪಲದ ನಿಮಗೆ. ಎಲ್ಲೂ ಪ್ರೈವೇಟ್ದಾಗ ಸಿಗಲ್ರಿ, ಎಲ್ಲೂ ಪ್ರೈವೇಟ್ದಾಗ ನನಗೆ ತಪ್ಪಲು ಸಿಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ತಪ್ಪಲ್ಲಿ ಹೆಂಗೆ ಸಿಕ್ತವಪ್ಪ ಅಂದ್ರೆ ಆಯುರ್ವೇದಿಕ್ದಾಗ ಯಾವುದೋ ಒಂದು ಕಂಟಿದ್ರದ ತಪ್ಪಲು ಅಂತ ಹೇಳ್ತೀನಿ. ಆಯುರ್ವೇದಿಕ್ ಯಾವುದೇ ತಪ್ಪಲು ಅಂತ ಕೇಳಿದ್ರು ಅದಕ್ಕೊಂದು ತಂದು ಹೇಳ್ತೀನಿ ನೋಡ್ರಿ ಬಾಸ್. ಒಂದು ಈ ತಪ್ಪಲ ಹೆಸರ ಒಡ್ಡಿಬಾರ್ದು. ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ತಪ್ಪಲದ, ಹೆಸರು ಒಡ್ಡಿಬಾರ್ದು. ಅದಕ್ಕೆಲ್ಲ ಹೆಸರನ್ನ ಒಡೆಯಲ್ಲ. ಹೆಸರು ಉಡ್ಲಾರಪ್ಪ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಬಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಶೇವ್ ಮಾಡ್ಕೊಳ್ಳಿ. ನಾನು ಶುರು ಮಾಡೋಣ ಅಂತ. ಈ ತಪ್ಪಲ ಹೆಸರು ಏನು ಒಡೆಯೋದು ಬೇಡ. ಈ ತಪ್ಪಲು ಏನೇನು ಕೆಲಸ ಮಾಡ್ತಾವ ಅಂತ ನಾನು ಹೇಳ್ತೀನಿ. ಏನೇನು ಕೆಲಸ ಮಾಡ್ತಪ್ಪ ಅಂತ ಕೇಳಿದ್ರೆ, ಈ ತಪ್ಪಲು ಕೆಲಸ ಮಾಡ್ತೀನಿ ನಿಮಗೆ. ಕೆಮ್ಮು ಆಯ್ತಂದ್ರೆ, ಕಫ ಆಯ್ತಂದ್ರೆ, ಮತ್ತೇನಾಯ್ತು ಉಸಿರಾಡ್ಲಿಕ್ಕೆ ಬರೋದು ಕಮ್ಮಿ ಆಯ್ತಂದ್ರೆ ಭಾಳ ಫಾಯ್ದಾ ಅದ. ಹೆಂಗೆ ಫಾಯ್ದಾ ಅದಪ್ಪ ಅಂತ ಕೇಳಿದ್ರೆ ನೋಡ್ರಿ, ಈ ತಪ್ಪಲು ತಗೋಬೇಕು. ಒಂದು 4-5-10 ಎಲೆ ತಗೋರಿ, ಚಂದ ತೊಳಿರಿ. ತೊಳೆದಕ್ಕೆ ಒಣ್ಣೆದು 1 ಗ್ಲಾಸ್ ನೀರು ಹಾಕಿ ತಪ್ಪಲುಗಳು ಹಾಕಿ ಕಾಡೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲ ಗಿಲ್ಲ ಹಾಕೊಂಡು ಕಾಡೆ ಕುಡಿದ್ರೆ ಏನಾಗ್ತಂತ ಗಂಟಲು ಪೂರ ಕಫ ಇಳಿತು, ಪೂರ ಕಫ ಹೋಗ್ತದೆ. ಅಲ್ಲಿ ಎರಡನೇ ಏನಪ್ಪಾ ಅಂತ ಹೇಳಿದ್ರೆ, ಆ ತಪ್ಪಲಿಗೆ ಚಂದ ಕುಟ್ಟಿ ಅದ್ರ ರಸ ತೆಗೆದು ಚಂದ ಕುಟ್ಟಿ ಅದ್ರ ರಸ ಬಿಡರಂಗೆ ಕುದಿಸ್ಬೇಕು. ಜನ 1 ಕಪ್ ನೀರಿಗೆ ಅರ್ಧ ಕಪ್ ಹಾಕ್ಬೇಕು. ನೀವು ಚಹಾ ಕುಡಿದ್ನಿಂದ ಅರ್ಧ ಕಪ್ ಹಾಕಿ ಅದಕ್ಕೆ ಚಂದ ರಸ ಬಿಡುತ್ತೆ. ಚಂದ ಕುದಿಸಿ ಕುಡಿದ್ರೆ ಏನಾಗ್ತಪ್ಪ ಅಂತ ಕೇಳಿದ್ರೆ ತಲೆ ಬ್ಯಾನಿ ಆಗೋದು ಕಮ್ಮಿ ಆಗ್ತದೆ. ಅದ್ರ ನಿಂತ ಕುಡಿದ್ರೆ ಮತ್ತೆ ಇದೇ ಸಿಂಟಲ್ ಅದು ಚಂದ ಕುಟ್ಟಿ ರಸ ಜೊಗ್ಗರಂಗೆ ಮತ್ತೆ ಕುದಿಸ್ರಪ್ಪ ಅಂತ ಕೇಳಿದ್ರೆ ಮತ್ತೆ ಅದೇನು ಮಾಡ್ತಪ್ಪ ಅಂತ ಕೇಳಿದ್ರೆ ಅದು ನಿಮ್ಮ ಉರಿ ಬಂದಿರುತ್ತೆ. ಇಷ್ಟು ಗರಮ್ ಆಗಿರುತ್ತೆ ಮೈ, ಇಷ್ಟು ಗರಮ್ ಆಗಿರುತ್ತೆ ಮೈ, ಇಷ್ಟು ಗರಮ್ ಆಗಿರುತ್ತಪ್ಪ ಅಂದ್ರೆ ಈ ಕೇಳಿ ಹೋಗ್ಬಿಟ್ರೆ ಅಷ್ಟು ಗರಮ್ ಆಗಿರುತ್ತೆ. ಅದಕ್ಕೆ ಇದು ಕೆಲಸ ಬರುತ್ತೆ. ಪಟಕ್ ಅಂತ ಹೇಳ್ತಿ ಈ ತಪ್ಪಲ್ ಕಾಣತಂದ್ರೆ ಕೈ ಮುಗಿರು ಕಾಲು ಮುಗಿರು ಏನೇನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ತಪ್ಪಲ್ ಭಾಳ ಸ್ಟ್ರಾಂಗ್ ಅದ. ತಪ್ಪಲ್ದೇನು ಟೆನ್ಷನ್ ತೊಗೊಳ್ಕೋಬಿಟ್ಟು ತಪ್ಪು ಎಲ್ಲಿ ಸಿಕ್ಕಲ್ ಸಿಕ್ತು, ಎಲ್ಲಿ ಸಿಕ್ಕಲ್ ಬೆಳೀತು, ಪೂರ ಎಲ್ಲಿ ಸಿಕ್ಕಲ್ ಬೆಳೀತದೆ. ನಿಮ್ಗೆ ಕಾಣತ್ ತಗೋರಿ, ನೀವು ಆರಾಮ್ ಇರ್ರಿ ಬಿಡ್ರಿ ತಗೋರಿ. ಅದಕ್ಕೆ ಅದನ್ನ ನಿಮ್ಗೆ ಲೈವ್ ಪ್ರೂಫ್ ಹೆಂಗೆ ಮಾಡ್ಬೇಕಂತ ನಾ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಈಗ ಅಷ್ಟೇ, ಇಷ್ಟು ಮಾಡಿ. ಯಾಕಪ್ಪ ಅಂದ್ರೆ ಈ ತಪ್ಪಲ್ ಸಿಕ್ಕಂದ್ರೆ ಜರ ಜಾಂಕಿಲಾಗ ನೋಡ್ರಿ. ಬಸ್ ನಮ್ಗೆ ಇದು ಏನು ಮಾಡಕ್ ಬರಲ್ಲ, ನೀವೇ ಮಾಡಿ ಕೊಡ್ತೀರಪ್ಪ ಅಂದ್ರೆ ಸ್ಕ್ರೀನ್ ಮ್ಯಾಗ ಕೊಟ್ಟಿರ್ತೀನಿ ನಂಬರ್ 63623400. ಫೋನ್ ಹಚ್ಚಿರಿ, ನಿಮ್ಮ ಮನೆಗೆ ಬಂದು ನಾವು ಔಷಧ ಕೊಡ್ತೀವಿ. ಆಯುರ್ವೇದಿಕ್ ಕರೆಯದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಹೇಳಿದ ಮಾತು ಕೇಳ್ರಿ. ಮುಂದಿನ ಸಂಚಿಕೆಗಳು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್, ಟೇಕ್ ಕೇರ್. ಒಂದು ಮಾತ್ರ ತಲೆ ಇಟ್ಕೊರಿ, ಯಾವಾಗ ಭೀ ಆಯುರ್ವೇದಿಕ್ ಸುಳ್ಳಿಲ್ಲ, ಯಾವಾಗ ಭೀ ಸೈಡ್ ಎಫೆಕ್ಟ್ ಇರಲ್ಲ. ದಯವಿಟ್ಟು ಆಯುರ್ವೇದಿಕ್ ನಂಬ್ರಿ ಅಂದ್ರೆ ನಂಬಬೇಕು. ಓಕೆ, ಆಯುರ್ವೇದಿಕ್ ಲವರ್ ಶೇರ್ ಮಾಡಿ.